ಸನ್ಮಾನ್ಯ ಶಾಸಕರು ನಮಗೆ ಶಾಶ್ವತ ನೀರಿನ ಪರಿಹಾರಕ್ಕೆ 100ಕ್ಕೆ 200% ಮಾಡುತ್ತೇನೆ ಎಂದು ನಮ್ಮೆಲ್ಲರ ಮುಂದೆ ಭರವಸೆ ನೀಡಿ ಕಾರ್ಯರೂಪಕ್ಕೆ ತರಲು ಶ್ರಮಿಸುತ್ತಿದ್ದಾರೆ. ಸನ್ಮಾನ್ಯ ಶಾಸಕರು ಯಾವಾಗಲೂ ನುಡಿದಂತೆ ನಡೆಯುವವರು ಎಂಬುದನ್ನು ಆಲೇರಿ ಕೆರೆಯ ಕಾರ್ಯ ಮಾಡಿದಾಗಲೇ ನಮಗೆ ಗೊತ್ತಾಗಿದೆ. ಆದ್ದರಿಂದ ನಮ್ಮ ಭಾಗಕ್ಕೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಕ್ಷಣ ಕ್ಷಣ ಚಿಂತಿಸಿ ಪರಿಹಾರ ಕಂಡುಕೊಳ್ಳಲು ಹೆಜ್ಜೆ ಇಟ್ಟಿದ್ದಾರೆ. ಸನ್ಮಾನ್ಯ ಶಾಸಕರಿಗೆ ಸಮಸ್ತ ಮಾಟಳ್ಳಿ ಜನಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್. ಮುಂದಿನ ಕಾರ್ಯಕ್ರಮ, ಇಂದಿನ ಈ ಸಭೆಯಲ್ಲಿ ನಮ್ಮ ಅಧಿಕಾರಿಗಳು, ಶಾಸಕರು ನಮಗೆ ಅನೇಕ ಎಲ್ಲ ಮಾಹಿತಿಗಳನ್ನು ನಮಗೆ ತಿಳಿಸಿದ್ದಾರೆ. ಇದೆಲ್ಲವನ್ನು ತಿಳಿದುಕೊಂಡು ನಾವೆಲ್ಲರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಸಭೆಯ ತೀರ್ಮಾನವನ್ನು ಪ್ರಕಟಿಸಬೇಕಾಗಿ ಶ್ರೀಯುತ ಜೋಸೆಫ್ ಅಲೆಕ್ಸಾಂಡರ್ ಉಪನ್ಯಾಸಕರು ಹಾಗೂ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಕೊಳ್ಳೇಗಾಲ ಘಟಕದ ಅಧ್ಯಕ್ಷರನ್ನು ಕೇಳಿಕೊಳ್ಳುತ್ತೇನೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ಈ ದಿನ ಸುದಿನ, ಈ ಕ್ಷಣ ಸುಕ್ಷಣ ಮತ್ತು ಇದೊಂದು ಐತಿಹಾಸಿಕ ದಿನ ಅಂತ. ಹಾಗಾಗಿ ಈ ಒಂದು ಐತಿಹಾಸಿಕ ದಿನದಲ್ಲಿ ಒಂದು ಐತಿಹಾಸಿಕ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೇವೆ, ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಸಹ ನಾವೆಲ್ಲರೂ ಸಹ ಮಾತು ಕೊಟ್ಟಿದ್ದೇವೆ. ಸನ್ಮಾನ್ಯ ಶಾಸಕರು ನಮ್ಮ ವಿಭಾಗದ ಬಗ್ಗೆ, ನಮ್ಮ ಪ್ರದೇಶದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂತ ಹೇಳಿದ್ರೆ ಅದು ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ. ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. 6 ತಿಂಗಳಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣವಾಗಬೇಕು, ಇಲ್ಲಾಂದ್ರೆ ನನ್ನ ಹತ್ತಿರಕ್ಕೂ ಸಹ ಸೇರಿಸ್ಕೊಳ್ಬೇಡಿ ಅಂದ್ರೆ ಅವ್ರು ಎಂತಹ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನಾವೆಲ್ಲರೂ ಸಹ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಕುಡಿಯುವ ನೀರಿಗೆ, ಹಾಗಾಗಿ ಕುಡಿಯುವ ನೀರು ನನಗೆ ಬಹಳ ಅತ್ಯವಶ್ಯಕ ಆಗಿದೆ, ಅದನ್ನ ನೆರವೇರಿಸಿ ತೀರ್ತೇನೆ ಅಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಚಿರಋಣಿಯಾಗಿರ್ತೀವಿ ಸರ್. ಇಂದು ನಾವೆಲ್ಲರೂ ಸಹ ಸೇರಿ ತೆಗೆದುಕೊಂಡ ನಿರ್ಣಯದ ಪ್ರತಿಯನ್ನ ಮಾನ್ಯ ಶಾಸಕರ ಮೂಲಕ ಮತ್ತು ಅಧಿಕಾರಿಗಳ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವವರಾಗಿದ್ದೇವೆ. ಆ ಒಂದು ಪತ್ರವನ್ನು, ಮನವಿ ಪತ್ರವನ್ನ ತಮ್ಮ ಮುಂದೆ ಮಂಡಿಸಲಿಕ್ಕೆ ನಾನು ಇಲ್ಲಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಮಾನ್ಯರೇ, ಮಾಟಳ್ಳಿ ಭಾಗದಲ್ಲಿರುವ ಕೆರೆಗಳಿಗೆ ಕಾವೇರಿ ನೀರನ್ನು ತುಂಬಿಸುವಂತೆ ಮನವಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರುವ ಮಾಟಳ್ಳಿ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿರುವ ಹಾಲೇರಿ ಮತ್ತು ಕೆರೆಪಾತಿ ಕೆರೆಗಳಿಗೆ ಕಾವೇರಿ ನೀರನ್ನು ತುಂಬಿಸಿ ಈ ಭಾಗದಲ್ಲಿ ಕುಸಿಯುತ್ತಿರುವ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕೆಂದು ಈಗಾಗಲೇ ತಮಗೆ ಮನವಿ ಮಾಡಿಕೊಂಡಿರುತ್ತೇವೆ. ಇಂದು ದಿನಾಂಕ 22/2/2026 ಮಾಟಳ್ಳಿ ಗ್ರಾಮದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯು ತೆಗೆದುಕೊಂಡ ತೀರ್ಮಾನವು ಕೆಳಕಂಡಂತಿರುತ್ತದೆ. ಮಾಟಳ್ಳಿ ಗ್ರಾಮ ಪಂಚಾಯಿತಿ ಭಾಗಕ್ಕೆ ಕಾವೇರಿ ನೀರನ್ನು ತರುವ ಉದ್ದೇಶವನ್ನು ಗುರಿಯಾಗಿಟ್ಟುಕೊಂಡು ಇಂದಿನ ಸಭೆಯಲ್ಲಿ ಸಾರ್ವಜನಿಕರು ಒಕ್ಕೊರಲಿನಿಂದ ಈ ಕೆಳಕಂಡಂತೆ ಸಮ್ಮತಿಯನ್ನು ಸೂಚಿಸಿರುತ್ತಾರೆ. ನಮ್ಮ ಭಾಗದ ಕೆರೆಗಳಿಗೆ ಯಾವ ಮಾರ್ಗವಾಗಿ ಬೇಕಾದರೂ ಕಾವೇರಿ ನೀರನ್ನು ತಂದು ನಮ್ಮ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದರೆ ಸಾಕು ಎಂಬ ತೀರ್ಮಾನವನ್ನು ಮಾಡಲಾಗಿದೆ. ಆದ್ದರಿಂದ ತಾವುಗಳು ನಮ್ಮ ಈ ಮನವಿಯನ್ನು ನೆರವೇರಿಸಿಕೊಳ್ಳಬೇಕೆಂದು ವಿನಯದಿಂದ ಕೋರಲಾಗಿದೆ. ಈ ಮನವಿಯನ್ನು ನಮ್ಮ ಮಾನ್ಯ ಶಾಸಕರು ಹಾಗೂ ಈ ಸಭೆಯಲ್ಲಿ ಹಾಜರಿರುವ ಅಧಿಕಾರಿಗಳ ಮೂಲಕ ತಮ್ಮ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ವಂದನೆಗಳು. ಎಲ್ಲರ ಸಿಗ್ನೇಚರ್ ತಗೊಳ್ಳಿಕ್ಕೆ ಆಗಲಿಲ್ಲ, ಅದರಿಂದ ಸಾಂಕೇತಿಕವಾಗಿ ಕೆಲವು ಸಿಗ್ನೇಚರ್ಸ್ ಮಾತ್ರ ತೆಗೆದುಕೊಂಡಿದ್ದೇವೆ. ಈ ಸಭೆಯಲ್ಲಿ ನಾವು ಮಾಡ್ತಿರುವ ವಿಡಿಯೋ ರೆಕಾರ್ಡಿಂಗ್, ಫೋಟೋಸ್ ಇವುಗಳು ಇದಕ್ಕೆ ನಾವು ಎನ್ಕ್ಲೋಸ್ ಮಾಡ್ಕೊಳ್ತೀವಿ. ಇಷ್ಟು ಜನ ಸೇರಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂದ್ರೆ ನಮ್ಮ ಅಧಿಕಾರಿಗಳು, ನಮ್ಮ ಶಾಸಕರ ಕೈಯನ್ನು ಸಹ ನಾವು ಬಲಪಡಿಸಬೇಕು, ಅಲ್ಲಿ ಏನು ಕನ್ಫ್ಯೂಷನ್ಸ್ ಇರಬಾರ್ದು. ಅದರಿಂದ ಈ ಒಂದು ಮನವಿಯನ್ನ ಈಗ ನಮ್ಮೆಲ್ಲರನ್ನು, ಈ ಭಾಗದಲ್ಲಿರುವ ಎಲ್ಲ ಜನಗಳನ್ನು ಯಾವ ಪಕ್ಷ ಭೇದ, ಜಾತಿ ಜನಾಂಗ ಇಲ್ಲದೆ ಒಂದು
ಪ್ರತಿನಿಧಿ ವಹಿಸುವ ನಮ್ಮ ಮಾರ್ಟಲ್ಲಿ ಫಾದರ್ ಡಾಕ್ಟರ್ ವಿನ್ಸೆಂಟ್ ಅವರ ಮುಖಾಂತರ ನಾವೆಲ್ಲರೂ ಸೇರಿ ಕೊಟ್ಟಂಗೆ ಅವರು ಈಗ ಈ ಒಂದು ತೀರ್ಮಾನದ ಮೇರೆಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಶಾಸಕರ ಕೈಯಲ್ಲಿ ಇದನ್ನು ಕೊಡಲಿದ್ದಾರೆ. ಆ ಸಮಯದಲ್ಲಿ ತಾವೆಲ್ಲರೂ ಎದ್ದು ನಿಂತು, ಇದು ಪವಿತ್ರವಾದ ಸಮಯ ಅಂತ ಹೇಳಿದೆ, ಇಷ್ಟು ಅಧಿಕಾರಿಗಳು ನಮಗಾಗಿ ದುಡಿಯುತ್ತಿದ್ದಾರೆ, ಎಲ್ರಿಗೂ ಒಂದು ಮಿತಿ ಇದೆ. ಇವರಿಗೂ ಎಷ್ಟು ಅಧಿಕಾರಿಗಳು ದೇವರನ್ನು ನಂಬ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ, ಆದ್ರೆ ಒಂದು ಒಳ್ಳೆ ಕಾರ್ಯಕ್ಕೆ ದೇವರು ಇದ್ದಾರೆ. ಆ ದೇವರು ಇವರಿಗೂ ಸಹಾಯ ಮಾಡಲಿ, ನಮ್ಮ ಶಾಸಕರಿಗೂ ಸಹಾಯ ಮಾಡಿ, ನಮ್ಮ ಸರ್ಕಾರಕ್ಕೂ ಸಹಾಯ ಮಾಡಿ, ಎಲ್ಲರೂ ಈ ಒಂದು ಕಾರ್ಯವನ್ನು ನಾವು ನೆರವೇರಿಸಿಕೊಟ್ಟು ನಮಗೂ ಇನ್ನೂ ನಮ್ಗೆ ಹಿಂದೆ ಬರುವ ನಮ್ಮ ಜನಾಂಗಕ್ಕೂ ಒಂದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೇನೆ. ಈಗ ನಮ್ಮ ಫಾದರ್ ಮುಖಾಂತರ ಒಂದು ಪ್ರೇಯರ್ ಮಾಡಿ ಇದನ್ನ ಅವರು ನಮ್ಮ ಶಾಸಕರ ಕೈಯಲ್ಲಿ ಕೊಡ್ತಾರೆ. ಥ್ಯಾಂಕ್ ಯು. தயவு செய்து கொஞ்சம் மௌனமாக இருக்கவும். அன்பார்ந்த நம்முடைய வட்டார மக்களே, நாம் தேர்ந்தெடுத்த நம்முடைய எம்எல்ஏ மஞ்சுநாத் அவர்களே, இங்கு அவரோடு வந்து நமக்கு எல்லாவற்றையும் புரிய வைத்த அனைத்து அதிகாரிகளே, அன்பு மக்களே, இறைவனுக்கு நன்றி செலுத்துவோம். ஏனென்றால் இதுவரை நம்மிடையே என்ன நடக்கின்றது, யார் என்ன செய்கின்றார்கள், அவர் செய்கிறார்கள், இவர்கள் செய்கின்றார்கள் என்பதாகெல்லாம் ஒரே குழப்பமாக இருந்தோம். ஆனால் இன்று அனைவரும் ஒன்று சேர்ந்து நமக்கு எங்கிருந்தாவது வரட்டும், வானத்திலிருந்து தண்ணீர் வரட்டும், காவேரியிலிருந்து தண்ணீர் வரட்டும், இல்ல தேன்குண்டிலிருந்து தண்ணீர் வரட்டும், எங்கு வந்தாலும் சரி, நாம் உயிர் வாழ்வதற்கு தண்ணீரை கொண்டு வந்து கொடுக்கும்படியாக நாம் அவரிடம் கேட்டிருக்கின்றோம். அவருடைய முயற்சி வீணாகாது. அவர் கண்டிப்பாக நமக்காக உழைத்து கொண்டிருக்கின்றார். தண்ணீர் தேவை, குடிப்பதற்கு மட்டுமல்ல வாழ்வதற்கும் தண்ணீர் தேவை. நாம் மட்டுமல்ல, மற்ற பிராணிகளும் வாழ வேண்டும். அடி தண்ணீர், பூமியின் தண்ணீரும் கூட அதிகரிக்க வேண்டும். ஆகவே இவற்றை அனைத்திற்கும் முயற்சி செய்து கொண்டிருக்கின்ற நம்முடைய எம்எல்ஏ மஞ்சுநாத் அவர்களுக்கு மிக்க நன்றி. ஆண்டவரே, அவருக்கு தன்னுடைய உழைப்பை நம்முடைய மக்களுக்காக திடனாக செய்யவும், அவர் செல்கின்ற இடமெல்லாம் வெற்றிகரமாக எல்லாவற்றையும் முடிக்க அவருக்கு வேண்டிய தைரியத்தையும் ஆக்கத்தையும் ஊக்கத்தையும் தந்திரலும். நாம் அவருக்கு நம்முடைய ஜெபத்தின் மூலமாக அவருக்கு எல்லாவற்றையும் ஆண்டவர் எல்லா ஞானத்தையும் கொடுக்கும்படியாகவும், பெரிய பெரிய அதிகாரிகளை சந்தித்து அவர்களை நம்ம வட்டாரத்தின் பிரச்சனைகளை எல்லாம் சொல்லி நமக்கு வேண்டியதை எங்கிருந்தாவது சரி, எந்த பக்கம் இருந்தாலும் சரி, வடக்கு இருந்தாலும் தெற்கு இருந்தாலும் மேற்கு இருந்தாலும் கிழக்கு இருந்தாலும் நமக்கு தண்ணீரை கொண்டு வந்து கொடுக்க அவர் முயற்சி செய்து கொண்டிருக்கின்றார். அவருடைய கரங்களை நாம் உயர்த்துவோம். நம்முடைய ஜெபத்தின் மூலமாக அவருக்கு நல்ல ஆயுசை, உடல் நல ஆயுசை தரும்படியாகவும், வந்திருக்கின்ற அனைத்து அதிகாரிகளையும் ஆசீர்வதித்து இவரோடு சேர்ந்து நம்முடைய ஊர் நல்ல செழிப்பாக இருப்பதற்கு அவர்கள் உழைக்கும்படியாக ஆண்டவரே உம்மை கெஞ்சி மன்றாடுகிறோம். உம்மை போற்றுகின்றோம் ஆண்டவரே, துதிக்கின்றோம். இந்த வேளையிலே எங்கள் அனைவரையும் ஒன்று சேர்த்து நல்ல எல்லாவற்றையும் நன்றாக கூர்ந்து கவனித்து நல்லதை நாம் பெற்றுக்கொள்வதற்கு வேண்டிய அருளை பொழிந்ததற்காக உமக்கு நன்றி செலுத்துகின்றோம் ஆண்டவரே. எந்த ஒரு வேறுபாடும் கிடையாது. இந்த கட்சி அந்த கட்சி கிடையாது. நமக்கு தமிழ், நம் மக்கள், நாம் அனைவரும் தண்ணீரை பிரச்சனையை தீர்ப்பதற்கு வந்திருக்கின்ற அனைவரையும் இறைவன் ஆசீர்வதிக்கட்டும். நம்முடைய அன்னை மரியாள் தாயானவள் நமக்காக மட்டுமல்ல, இங்கு வந்திருக்கின்ற அனைத்து அதிகாரிகளையும் ஆசீர்வதித்து அவர்கள் இதற்காக சிரமப்பட்டு உழைக்க அவர்களுக்கு தைரியத்தையும் ஆக்கத்தையும் தந்தரும். எங்கள் ஆண்டவராகிய அதே இயேசு கிறிஸ்து வழியாக உம்மை மன்றாடுகிறோம். ஆமென். எல்லாம் வல்ல இறைவன், தந்தை, மகன், தூய ஆவியார்
உங்கள் அனைவரையும் ஆசீர்வதித்து வழி நடத்துவாராக. ஆமென். ಈಗ ಎಲ್ಲ ಹಾಗೆ ನಿಂತಿರಿ. ನಮ್ಮ ಫಾದರು ನಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರ ಕೈಯಲ್ಲಿ ಈ ಒಂದು ಮನವಿಯನ್ನ ಕೊಡುವರು.